ಸರಿ ಕಾಣ್ತಾನೆ. ನಮಸ್ಕಾರ, ನಾನು ರಫೀಕ್ ಅಹಮದ್, ಪಟ್ಟಣ ಪಂಚಾಯತ್ ಸದಸ್ಯ ಹಾಗೂ ಶೃಂಗೇರಿ ತಾಲೂಕು ಕಾಂಗ್ರೆಸ್ ಮೈನಾರಿಟಿ ಪ್ರೆಸಿಡೆಂಟು. ಇಲ್ಲೊಂದು ಜಾಗ ಇತ್ತು, ಇದು ಯಾರಿಗೆ ಏನು ತೊಂದರೆ ಇಲ್ಲ ಜಾಗ. 210 ಸರ್ವೆ ನಂಬರು. ಇದೇ ಸರ್ವೆ ನಂಬರ್ಲಿ ಎಷ್ಟೋ ಒತ್ತುವರಿ ಆದರೂ ಕೂಡ ಇವತ್ತು ತಾಲೂಕು ದಂಡಾಧಿಕಾರಿಗಳು ಎಲ್ಲೂ ಕೇಳ್ತಾ ಇಲ್ಲ. ಹಾಗೆ ನಾನೊಂದು ಬಡವ, ನನ್ನ ಹೆಸರಲ್ಲಿ ಒಂದು ತುಂಡು ಜಾಗ ಕೂಡ ಎಲ್ಲೂ ಕೂಡ ಇಲ್ಲ. ನಾನೊಂದು ಸಣ್ಣಗೊಂದು 10-15 ಅಡಿ ಜಾಗನ ಹಾಕ್ಕೊಂಡಿದ್ದೀನಿ. ಇವತ್ತು ಒತ್ತುವರಿ ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳು ಅವರ ಎಲ್ಲ ಅಧಿಕಾರಿಗಳನ್ನ ಕಳಿಸಿ ಇವತ್ತು ಇಲ್ಲಿ ನನ್ನ ಕಷ್ಟಪಟ್ಟಿದ್ದ ದುಡ್ಡು ನಾನೆಲ್ಲೂ ಕೂಡ ಯಾರ್ದು ತಲೆ ಹೊಡೆದು ಮಾಡಲಿಲ್ಲ. ಇವತ್ತು ನನ್ನನ್ನು ತೆಗಿತಾ ಇದ್ದಾರೆ. ಹಾಗೆ ಇಲ್ಲೇ ಸ್ವಲ್ಪ ಮುಂದೋದರೆ, ಈ ರೋಡಲ್ಲಿ ಮುಂದೋದರೆ ಅಲ್ಲೊಂದು ಕಡೆ ಒತ್ತುವರಿ ಆಗಿ ಪರ್ಮನೆಂಟ್ ಸ್ಟ್ರಕ್ಚರ್ ಆಗ್ತಿದ್ರು ಕೂಡ ಇವತ್ತು ಅದನ್ನು ಕಂಪ್ಲೇಂಟ್ ಮಾಡಿದ್ರೆ ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅದು ನಮ್ದಾಗಲ್ಲ ಅಂತ ಹೇಳ್ತಾರೆ. ಹಾಗೆ ತಾಲೂಕು ಗ್ರಾಮ ಪಂಚಾಯತಿಗೆ ಹೋದರೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಆ ಜಾಗ ನಮ್ದಲ್ಲ ಅಂತಾರೆ. ಅರಣ್ಯ ಅಧಿಕಾರಿಗಳು ನಮ್ಮ ಜಾಗ ಅಲ್ಲ ಅಂತಾರೆ. ಆದರೆ ಆ ಜಾಗ ಯಾರ್ದು ಕೇಳಿ ದಂಡಾಧಿಕಾರಿಗಳು ಅದೇ ಪುತ್ರ ಕೊಡ್ತಾ ಇಲ್ಲ. ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಾಗೆ ನಾನು ಇವತ್ತೊಬ್ಬ ಎಲೆಕ್ಟೆಡ್ ಮೆಂಬರು ಅನ್ನೋದು ಮರೆತು ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಹಾಗೆ ನಾನು ಎಲೆಕ್ಟೆಡ್ ಮೆಂಬರ್ ಅಂತ ನಾನು ಅನ್ಯಾಯ ಯಾರಿಗೂ ಮಾಡಿಲ್ಲ. ನನ್ನ ಇವತ್ತು ಶೆಡ್ ಕೀಳ್ತಾರೆ. ಹಾಗೆ ಶೃಂಗೇರಿಯಲ್ಲಿ ಇವತ್ತು ಎಷ್ಟೋ ಕಡೆ ಒತ್ತುವರಿ ಇದೆ, ಹಾಗೆ ಅಕ್ರಮ ಶೆಡ್ಗಳು ಎಷ್ಟೋ ಕಡೆ ಇದೆ. ಆದರೂ ಕೂಡ ಇವತ್ತು ಅಲ್ಲೆಲ್ಲೂ ಕೂಡ ತೆಗಿದೆ. ಇದು ಯಾಕೋಸ್ಕರ ಈ ರೀತಿ ಮಾಡ್ತಾರೆ ಅನ್ನೋದು ತಹಶೀಲ್ದಾರ್ಗೆ ಕೇಳಬೇಕಾಗತ್ತೆ. ಯಾಕಂದರೆ ಇವತ್ತು ಮೈನಾರಿಟಿಗಳಿಗೆ ರಕ್ಷಣೆ ಇಲ್ಲ, ಅಲ್ಪಸಂಖ್ಯಾತರು ಏನೂ ಮಾಡೋಂಗಿಲ್ಲ. ಇಡೀ ಶೃಂಗೇರಿ ತಾಲೂಕಲ್ಲಿ ಅಲ್ಪಸಂಖ್ಯಾತರ ಮೇಲೆ ಮೊನ್ನೆ ಹಲ್ಲೆ ಆಯಿತು. ಒಂದು ಆ ಹಲ್ಲೆ ಆದರೂ ಕೂಡ ಅಲ್ಲಿ ಬರೀ 5 ಜನಕ್ಕೆ ಮಾತ್ರ ಇದಾಯಿತು, ಉಳಿದವ್ರಿಗೆ ಏನೂ ಆಗಿಲ್ಲ. ಇವತ್ತು ನನ್ನ ಮೇಲೆ 107ಗಳಾಗ್ತಿದೆ. ಯಾರಿಗೆ ನಾನು ಹೊಡಿತಿಲ್ಲ, ಯಾರಿಗೆ ಬಡಿತಿಲ್ಲ. ಕಷ್ಟಪಟ್ಟು ನಾನು ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಒಂದಿಷ್ಟು ಯಾರೋ ಭಿಕ್ಷಕರು, ಯಾರೋ ಬಡವರು ಅಲ್ಲಿ ಸತ್ತು ಬಿದ್ದರೆ ಅವ್ರ ಬಾಡಿಗಳನ್ನ ಎತ್ತೋದು, ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಿದೆ. ಹಾಗೆ ನಾನು ಕಾಂಗ್ರೆಸ್ ಪಾರ್ಟಿಯ ಕೆಲಸ ಮಾಡ್ತೀನಿ. ಇವತ್ತು ಕಾಂಗ್ರೆಸ್ ಪಾರ್ಟಿಯ ಯಾವುದೇ ಒಬ್ಬರು ನಾಯಕರಾಗಲಿ, ಇವತ್ತು MLA ಕೂಡ, ನಾವು MLAಗೋಸ್ಕರ ನಮ್ಮ ಜೀವ ಕೊಟ್ಟು ಎಲೆಕ್ಷನ್ಗೆ ಗೆಲ್ಲೋಂಥ ಕೆಲಸಗಳು ಮಾಡಿದ್ದೀವಿ. ಆದರೆ ಇವತ್ತು MLA ಮಾತು ಅವ್ರು ಹೇಳಿದಾರೋ ಬಿಟ್ಟಿರೋ ಗೊತ್ತಿಲ್ಲ. MLA ಅವರು ಕೂಡ ನಮ್ಮ ಇದನ್ನು ತೆಗಿಯೋಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಆಗಲಿ, ದೇವರು ಅವರಿಗೆಲ್ಲ ಒಳ್ಳೇದು ಮಾಡಿ. ಇವತ್ತು ನಂದು 10-15 ಜಾಗನ ತೆಗಿತಾರೆ. ನಾನು ಇವತ್ತು ಶೃಂಗೇರಿ ತಾಲೂಕು ಆಫೀಸ್ ಎದುರುಗಡೆ ವಿಷದ ಬಾಟ್ಲಿನ ಇಟ್ಕೊಂಡು ಇನ್ನೊಂದು ಸಾರಿ ಹೇಳಿ ವಿಷದ ಬಾಟ್ಲಿಗೆ ಕೂರ್ತೀನಿ. ಶೃಂಗೇರಿ ತಾಲೂಕಲ್ಲಿ ಏನು ಒತ್ತುವರಿ ಇದೆ, ಆ ಒತ್ತುವರಿ ತೆಗಿಯೋರಿಗೆ ನಮ್ಮದು ಹೋರಾಟ ಇದೆ. ಇವತ್ತು ನಂದು ತೆಗ್ದಾರೆ. ಇದು ತೆಗ್ದೋಕ್ಕೆ ಕಂಪ್ಲೇಂಟ್ ಯಾರ್ದಂದರೆ ತಹಶೀಲ್ದಾರ್ ಕಂಪ್ಲೇಂಟ್ ಹೇಳ್ತಿಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಅವರೇ ಏನೋ ದಂಡಾಧಿಕಾರಿ, ನಾನು ಮಾಡೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಶೃಂಗೇರಿಯಲ್ಲಿ ಇನ್ನು ಮುಂದೆ ಯಾರು ಕೂಡ ಈ ಎಲೆಕ್ಷನ್ನು ರಾಜಕೀಯ ಅಂತ ದಯವಿಟ್ಟು ಯುವಕರು ಹೋಗಬೇಡಿ. ಯಾಕಂತ ಹೇಳಿದ್ರೆ ಯುವಕರು ಇವತ್ತು ನಾವು MLA ಗೆಲ್ಲಬೇಕಂತ ಹೇಳಿ ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡು ಕಷ್ಟಪಟ್ಟಿರ್ತೀವಿ. ಅವರು ಇವತ್ತು AC ರೂಮ್ಗಳಲ್ಲಿ AC ಗಾಡಿಗಳಲ್ಲಿ ಕೆಂಪು ದೀಪಗಳಿಗೆ ಹೋಗ್ತಾ ಇದ್ದಾರೆ. ಕಾರಣ ನಾವು ಇವತ್ತು ರಕ್ತ ಸುರಿದು ಬೆವರು ಸುರಿಸಿದ್ದೀವಿ. ಎಷ್ಟೋ ಜನ BJPಯ ನಮ್ಮ ಗೆಳೆಯರೊಟ್ಟಿಗೆ ನಾವು ನಿಷ್ಠುರಾಗಿದ್ದೀವಿ ಇವತ್ತು. ಯಾಕಂತೇಳಿ ಇದೇ ರಾಜಕೀಯಕ್ಕೋಸ್ಕರ ಇವತ್ತು ನನ್ನ ಶೆಡ್ ತೆಗಿದ್ದಾರೆ. ಒಬ್ಬರು ರಾಜಕೀಯದವರು ಇವತ್ತು ಬಂದು ನಮ್ಮೊಟ್ಟಿಗೆ ನಿಲ್ತಿಲ್ಲ. ಯಾರು ಬರೋದು ಬೇಡ. ನ್ಯಾಯ ಅಂತ ಇದ್ದರೆ ವಾಪಸ್ ಈ ಜಾಗದಲ್ಲಿ ನನ್ನ ಶೆಡ್ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾಕಂದರೆ ತಹಶೀಲ್ದಾರ್ಗೆ ಹೇಳಿದ್ದೀನಿ ನಾನು, MLA ಅವರು ಬಂದು ನೋಡುವವರೆಗೆ ನಾನು ಬಿಡಲ್ಲ ಅಂತೇಳಿ. ಆದರೂ ಕೂಡ ಇವತ್ತು ಪ್ರೊಟೆಕ್ಷನ್ ತೊಗೊಂಡು ಅವ್ರ ಸಿಬ್ಬಂದಿಗಳು ನಮಗೆ ದೌರ್ಜನ್ಯ ಮಾಡ್ತಾರೆ. ದಯವಿಟ್ಟು ನಾವು ಶೃಂಗೇರಿಯಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಬೇಕು. ಯಾಕಂದ್ರೆ ನಾವು ಶೃಂಗೇರಿಯಲ್ಲಿ ಎಲ್ಲೂ ಕೂಡ ಬಡವ್ರದ್ದು ಯಾವುದೇ ಒಂದು ಶೆಡ್ ಇರಲಿ, ನಿವೇಶನ ರೈತರು ಇರಲಿ, ಅವ್ರಿಗೆ ಹೋರಾಟಕ್ಕೆ ಹೋಗಿ ಮುಂದ್ಗಡೆ ಹೋಗಿ ನಿಂತು ಹೋರಾಟ ಮಾಡಿದ್ದೀನಿ. ಯಾರ್ದೋ ಜಾಗದಲ್ಲಿ ಏನೋ ಸಮಸ್ಯೆ ಇದ್ರೂ ಹೋಗಿ ಹೋರಾಟ ಮಾಡಿದ್ವಿ. ಯಾರೋ ಪ್ರಭಾವಿ ವ್ಯಕ್ತಿಗಳು ಇವತ್ತು ಎಷ್ಟು ಜಾಗಗಳು ಒತ್ತುವರಿ ಮಾಡಿದ್ರು ಕೂಡ ಯಾರೂ ಕೇಳದೆ ಇವತ್ತು ತಾಲೂಕು ದಂಡಾಧಿಕಾರಿಗಳು ಇವತ್ತು ನೇರ ಹೊಣೆ ಆಗ್ತಾರೆ. ನನ್ನ ಮೇಲೆ ಏನು ದೌರ್ಜನ್ಯ ಆಗಿ ನನಗೇನೋ ಇವತ್ತು ತೊಂದರೆ ಆದರೆ, ನಾನೇನಾದ್ರು ವಿಷ ಕುಡಿದು ಇವತ್ತೇನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ದಂಡಾಧಿಕಾರಿ ಕಾರಣ ಆಗ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನಿಂದ ತಪ್ಪಾಗಿದ್ದರೆ, ನನ್ನ ಮಾತಲ್ಲೇನೋ ಯಾರಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ.